ಸುಳಲ್ 2 ಇದು ಪುಷ್ಕರ್ ಅಂಡ್ ಗಾಯತ್ರಿ ಅವರು ಡೈರೆಕ್ಟ್ ಮಾಡಿ ಖಾತಿರ್ ಹಾಗೂ ಐಶ್ವರ್ಯ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಸೀರೀಸ್. ಇದು 2022ರಲ್ಲಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಸುಳಲ್ ಸೀರೀಸ್ ನ ಸೆಕೆಂಡ್ ಸೀಸನ್. ಇಲ್ಲಿ ಎಲ್ರಿಗೂ ಬರೋ ಫಸ್ಟ್ ಕ್ವಶನ್ ಏನಂದ್ರೆ, ಇದು ಸೀಸನ್ 1 ನ ಕಂಟಿನ್ಯೂಷನ್ ಹೌದಾ ಅಲ್ವಾ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಲೀಡ್ ರೋಲ್ ಮಾತ್ರ ಕಂಟಿನ್ಯೂ ಆಗಿದಾವೆ ಸೆಕೆಂಡ್ ಸೀಸನ್ ಅಲ್ಲಿ. ಸ್ಟೋರಿ ಕಂಪ್ಲೀಟ್ ಆಗಿ ಫ್ರೆಶ್ ಆಗೇ ಇದೆ. ಸೀಸನ್ 2 ಅನೌನ್ಸ್ ಆದಾಗ್ಲೇ ಅನ್ಸಿತ್ ನನಗೆ ಇದು ಕಂಪ್ಲೀಟ್ ಫ್ರೆಶ್ ಸ್ಟೋರಿ ಇರುತ್ತೆ ಅಂತ. ಯಾಕಂದ್ರೆ ಸೀಸನ್ 1 ಅವರು ಅಷ್ಟ್ ನೀಟಾಗಿ ಎಂಡ್ ಮಾಡಿದ್ರು, ಅಲ್ಲಿ ಕಂಟಿನ್ಯೂ ಮಾಡೋಕೆ ಏನ್ ಸ್ಟೋರಿ ಇರ್ಲಿಲ್ಲ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಸೀಸನ್ 1 ಎಂಡ್ ಅಲ್ಲಿ ನಮ್ ಲೀಡ್ ರೋಲ್ ಒಂದ್ ಮರ್ಡರ್ ಮಾಡ್ತಾರೆ. ಸೀಸನ್ 2 ಅದ್ರ ಕೋರ್ಟ್ ಟ್ರಯಲ್ ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ಹ್ಯಾಂಡಲ್ ಮಾಡ್ತಿದ್ದ ಲಾಯರ್ ಅವರ ಮರ್ಡರ್ ಆಗುತ್ತೆ. ಅದರ ಇನ್ವೆಸ್ಟಿಗೇಷನ್ ಸೀರೀಸ್ ಮೇನ್ ಸ್ಟೋರಿ ಲೈನ್. ಆ ಕೇಸ್ ಸಾಲ್ವ್ ಆಯ್ತಾ ಇಲ್ವಾ, ಯಾದ್ರೂ ಹೇಗಾಯ್ತು ಅನ್ನೋದೇ ಸೀರೀಸ್ ಮೇನ್ ಸ್ಟೋರಿ ಲೈನ್ ಆಗಿದೆ. ಸೀರೀಸ್ ಅಲ್ಲಿ ನನಗಿಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ, ಅದರಲ್ಲಿ ಫಸ್ಟ್ ಬರೋದೇ ಸೀರೀಸ್ ಮೇನ್ ಪ್ಲಾಟ್. ಈ ಒನ್ ಲೈನ್ ಸ್ಟೋರಿ ಅಂತ ಏನ್ ಹೇಳ್ತೀವಿ, ಅದು ಸಖತ್ತಾಗಿದೆ ಈ ಸೀರೀಸ್. ಹಾಗೆ ಇನಿಷಿಯಲಿ ಪ್ರತಿ ಎಪಿಸೋಡ್ ಎಂಡ್ ಅಲ್ಲೂ ಒಂದೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಈ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಹಾಗೆ ಸೀರೀಸ್ ನ ಎಂಗೇಜಿಂಗ್ ಆಗಿ ಇಟ್ಟಿದಾವೆ. ಮತ್ತೆ ಸೀರೀಸ್ ಅಲ್ಲಿ ಬರೋ ಆ 8 ಹುಡುಗಿರ ಕ್ಯಾರೆಕ್ಟರೈಸೇಷನ್ಸ್ ನ ತುಂಬಾ ನೀಟ್ ಆಗಿ ಬರೆದಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿ ಬಂದಿದೆ. ಹಾಗೆ ಈ ಸೀರೀಸ್ ಅಲ್ಲಿ ಬರೋ ಜಾತ್ರೆ ಸೀನ್ಸ್ ಗಳು, ಆ ಜಾತ್ರೆಯಲ್ಲಿ ಅವ್ರು ಮಾಡೋ ಆ ವಿಚಾರಗಳಿಗೆ ಕೊಟ್ಟಿರೋ ಎಕ್ಸ್ಪ್ಲನೇಷನ್ಸ್ ತುಂಬಾ ಇಷ್ಟ ಆಯ್ತು. ಇನ್ನ ಸೀರೀಸ್ ಅಲ್ಲಿ ನನಗ್ ಇಷ್ಟ ಆಗದೆ ಇರೋ ವಿಚಾರಗಳಿಗೆ ಬಂದ್ರೆ, ಅದು ಇನ್ವೆಸ್ಟಿಗೇಷನ್ ಪಾರ್ಟ್. ಈ ಒಂದು ಪ್ರಾಪರ್ ಕ್ರೈಮ್ ಇನ್ವೆಸ್ಟಿಗೇಷನ್ ತರ ಇದು ಅನ್ನಿಸ್ಲಿಲ್ಲ. ಬರೀ ಲಾಂಗ್ ಕನ್ವರ್ಸೇಷನ್ಸ್ ಗಳೇ ಇದೆ. ಅದನ್ನ ಇನ್ನೂ ಚೆನ್ನಾಗಿ ಬರಿಬಹುದಿತ್ತೇನೋ ಅನ್ನಿಸ್ತು. ಹಾಗೆ ಸೀರೀಸ್ ಅಲ್ಲಿ ಇನ್ವೆಸ್ಟಿಗೇಷನ್ ರಿಲೇಟೆಡ್ 5th to 6th ಎಪಿಸೋಡ್ ಅಲ್ಲಿ ಮೇಜರ್ ಬ್ರೇಕ್ ಥ್ರೋಗಳು ಸಿಗುತ್ತೆ. ಆದ್ರೂ ಎಂಡ್ ಪಾಯಿಂಟ್ ಹೋಗೋಕೆ ತುಂಬಾ ಟೈಮ್ ತಗೊಳ್ತಾರೆ. ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಇನ್ನ ಫ್ಲಾಶ್ ಬ್ಯಾಕ್ ತುಂಬಾ ಎಫೆಕ್ಟಿವ್ ಆಗಿದೆ, ಬಟ್ ಅದು 1.5 ಎಪಿಸೋಡ್ಸ್ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ, ಸ್ಟಾರ್ಟಿಂಗ್ 3-4 ಎಪಿಸೋಡ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿವೆ. ಎಪಿಸೋಡ್ಸ್ ಎಂಡ್ ಅಲ್ಲಿ ಇರೋ ಟ್ವಿಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದ್ ನಮ್ನ ಎಂಗೇಜಿಂಗ್ ಆಗಿ ಇಡುತ್ತು. ಹಾಗೆ ಒಂದು ನೆಕ್ಸ್ಟ್ ಎಪಿಸೋಡ್ ನೋಡೋಕೆ ಒಂದು ಕ್ಯೂರಿಯಾಸಿಟಿನೂ ಬಿಲ್ಡ್ ಮಾಡ್ತಾ ಇತ್ತು. ಬಟ್ ಲೇಟರ್ ಪಾರ್ಟ್ ಆಫ್ ದಿ ಎಪಿಸೋಡ್ಸ್ ಗಳಲ್ಲಿ ಅಷ್ಟೇನ್ ಸ್ಟೋರಿ ಇರಲಿಲ್ಲ. ಅವು ಸ್ವಲ್ಪ ಲ್ಯಾಗ್ ಅನ್ಸಿದ್ವು. ಫ್ಲಾಶ್ ಬ್ಯಾಕ್ ತುಂಬಾ ಇಂಪ್ಯಾಕ್ಟ್ಫುಲ್ ಇತ್ತು, ಬಟ್ ಸ್ವಲ್ಪ ದೊಡ್ಡದು ಅನ್ನಿಸ್ತು. ಅದನ್ ಬಿಟ್ರೆ ಕ್ಲೈಮ್ಯಾಕ್ಸ್ ಓಕೆ ಆಗಿತ್ತು, ಅಷ್ಟೇನ್ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಓವರ್ ಆಗಿ ಹೇಳೋದಾದ್ರೆ, ಸೀರೀಸ್ ಪ್ಲಾಟ್ ಮಾತ್ರ ಸಖತ್ ಆಗಿದೆ. ಇಲ್ಲಿ ಸೀಸನ್ 1 ತರ ಸ್ಕ್ರೀನ್ ಪ್ಲೇ ಮತ್ತೆ ಬರವಣಿಗೆ ಮಿಸ್ಸಿಂಗ್ ಆಗಿದೆ. ನಮ್ಗೆ ಸುಳಲ್ ಅಂದ್ರೆ ಒಂದು ಹೈ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಸೀಸನ್ 1 ದ್ರಿಂದ. ಅದರಷ್ಟು ಚೆನ್ನಾಗಿಲ್ಲ ಅಂದ್ರು ಇನಿಷಿಯಲಿ ಒಂದ್ 4-5 ಎಪಿಸೋಡ್ಸ್ ಗಳಲ್ಲಿ ಬರೋ ಟ್ವಿಸ್ಟ್ ಅಂಡ್ ಟರ್ನ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಲೇಟರ್ ಪಾರ್ಟ್ ಆಫ್ ದಿ ಎಪಿಸೋಡ್ಸ್ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು. ಓವರ್ ಆಗಿ ಒಂದು ಡೀಸೆಂಟ್ ಟು ಗುಡ್ ವಾಚ್ ಆಗುತ್ತೆ. ಕ್ರೈಮ್ ಇನ್ವೆಸ್ಟಿಗೇಷನ್ ಇಷ್ಟಪಡೋರು ಈ ಸೀರೀಸ್ ನ ನೋಡ್ಬೋದು. ಚೆನ್ನಾಗಿದೆ.